ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅಷ್ಟಕೌವಾಚ. ನಾವು ಹೋದ ಶನಿವಾರ ನಾವು ಚಿಂತನೆ ಮಾಡ್ತಾ ಇದ್ದದ್ದು ಅಷ್ಟಕ ಮತ್ತು ಯಯಾತಿಯ ಸಂವಾದ. ಅದರಲ್ಲಿ ಬಹಳ ವಿಚಿತ್ರ, ತಾತ ಮತ್ತು ಮೊಮ್ಮಗನ ಸಂವಾದದಲ್ಲಿ ಇನ್ನೂ ಗೊತ್ತಿಲ್ಲ, ತಾತ ಅಂತ ಗೊತ್ತಿಲ್ಲ, ಬಹಳ ವಿಚಾರಗಳು ತೆರೆದುಕೊಂಡವು. ಅದರ ಮುಂದುವರಿಕೆ 40ನೆಯ ಅಧ್ಯಾಯ ಮತ್ಸ್ಯ ಪುರಾಣದ್ದು. ಚರನ್ ಗೃಹಸ್ಥ ಕಥಮೇತಿ ದೇವಾನ್ ಕಥಂ ಭಿಕ್ಷು ಕಥಮಾಚಾರ್ಯ ಕರ್ಮ ವಾನಪ್ರಸ್ಥ ಸತ್ಪಥೇ ತನ್ನಿವಿಷ್ಟ ಬಹೂನ್ಯಸ್ಮಿನ್ ಸಂಪ್ರತಿವೇದಯಂತೀ. ಚರನ್ ಗೃಹಸ್ಥ ಕಥಮೇತಿ ದೇವಾನ್. ಗೃಹಸ್ಥನೋರ್ವ ಯಾವ ರೀತಿ ದೇವತೆಗಳನ್ನು ಹೊಂದಬಲ್ಲ, ಧರ್ಮಾರ್ಥ ಕಾಮಗಳನ್ನು ನೇರ್ಪು ಮಾಡಿಕೊಂಡು ಯಾವ ರೀತಿ ದೇವರನ್ನು ಸೇರಬಲ್ಲ. ಎರಡನೆಯದ್ದು ಕಥಂ ಭಿಕ್ಷು. ಭಿಕ್ಷು ಯಾವ ರೀತಿ ದೇವತೆಗಳನ್ನು ಸೇರಬಲ್ಲ. ಇನ್ನು ವಾನಪ್ರಸ್ಥ ಸತ್ಪಥೇ ಸನ್ನಿವಿಷ್ಟ. ವಾನಪ್ರಸ್ಥ ಒಳ್ಳೆಯ ದಾರಿಯಲ್ಲಿ ಹೇಗೆ ಇರಬಲ್ಲ. ಬಹೂನ್ಯಸ್ಮಿನ್ ಸಂಪ್ರತಿ ವೇದಯಂತಿ. ಅದನ್ನ ಬಹಳ ಜನ ತಿಳಿಬೇಕಿದೆ, ನಾವು ತಿಳಿಬೇಕು ಅಂತ ಇದ್ದೇವೆ, ಹೇಳಬೇಕು ಅಂತ ಕೇಳಿದ. ಅದಕ್ಕೆ ಈ 4 ಜನರದ್ದು ಬಂತು. ಈ 4 ಆಶ್ರಮ ಅನ್ನೋದು ಬೇರೆಯವ್ರ ಕಾನ್ಸೆಪ್ಟಲ್ಲೇ ಇಲ್ಲ, ಭಾರತದ್ದೇ ಕಾನ್ಸೆಪ್ಟ್ ಅದು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತನ್ನೋದು ಎಕ್ಸ್ಕ್ಲೂಸಿವ್ಲಿ ಅದು ಭಾರತದ ಐಡಿಯಾ, ಬೇರೆ ಯಾರ್ದೂ ಇಲ್ಲ. ವೇದದ್ದೇ ಐಡಿಯಾ. ವರ್ಣಾಶ್ರಮ ವ್ಯವಸ್ಥೆಯ ವಿರೋಧಿಗಳು ನಾವು ಅಂತ ಸನ್ಯಾಸಿಗಳು ಅಂತ ಹೇಳ್ಕೊಳ್ಳೋರು ಮಾಡ್ತಾ ಇದ್ದಾರೆ ಅನ್ನೋದು ಭಾರಿ ಆಶ್ಚರ್ಯ. ಅವ್ರದ್ದು ಸನ್ಯಾಸಾಶ್ರಮವೇ, ಅದು ಇಲ್ಲದೆ ಇರಬಹುದು, ಆದರೆ ನಾನು ಸನ್ಯಾಸಿ ಅಂತ ಹೇಳ್ಕೋತಾರ? ಇದು ಭಾರತದ ದುರಂತ. ಅದು ಏನದು, ಕಾಳಿದಾಸನ ಬಗ್ಗೆ ಒಂದು ಕಥೆ ಹೇಳ್ತಾರೆ, ಅದು ವಾಸ್ತವವಾಗಿಲ್ಲ. ಕಾಳಿದಾಸ ನಾರ್ಮಲ್ ಆಗಿ 12 ವರ್ಷವೋ 13 ವರ್ಷವೋ ಅಧ್ಯಯನ ಮಾಡಿ ಗುರುಗಳ ಹತ್ತಿರ ಒಬ್ಬ ಕವಿ ಆದವನು. ಇವ್ರು ಅಂದ್ಕೊಳ್ಳೋ ತರಹ ಯಾರೋ ಬಂದು ನಾಲಿಗೆ ತೆಗಿ ಅಂತ ಹೇಳಿ ಶೂಲದಲ್ಲಿ ಬರೆದು ಏನ್ರಿ ಕಥೆ ಅವೆಲ್ಲ, ತೀರಾ ಅಸಂಗತ. ಇರಲಿ, ಆ ತರಹ ಅಲ್ಲ. ಅದು ಕಾಳಿದಾಸನ ಆ ತರಹ ಹೇಗಲ್ಲವೋ ಅವನು ಅದರಲ್ಲೊಂದು ಬರ್ತಾ ಇರುತ್ತೆ. ಅದು ಇಲ್ಲದ ಆದರೆ ಆ ಕಥೆಯಲ್ಲಿ ತಾನು ನಿಂತ ಕೊಂಬೆಯನ್ನ ತಾನೇ ಕಡಿತಾ ಇರ್ತಾನೆ. ತಾನು ನಿಂತ ಕೊಂಬೆಯನ್ನ ತಾನೇ ಕಡಿತಾ ಇರ್ತಾನೆ. ಆ ರೀತಿ ಇವುಗಳೆಲ್ಲ ಮಾಡ್ತಾ ಇರೋದು. ಸನ್ಯಾಸಿಗಳು ಅಂತ ಹೇಳೋದು, ನಾವು ಪ್ರಗತಿಪರರು ಪ್ರಗತಿಪರ ಸನ್ಯಾಸಿಗಳು ಅನ್ನೋದು ಅದು ಯಾವ ಒಂದು ಕೆಟಗರಿಯೋ ದೇವರಿಗೆ ಗೊತ್ತು. ಅದರಿಂದಾಗಿ 4 ಆಶ್ರಮಗಳು ಭಾರತದ ಎಕ್ಸ್ಕ್ಲೂಸಿವ್ ಕಾನ್ಸೆಪ್ಟ್. ನೀವು ಭಾರತ ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಈ ತರಹದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಚರ್ಯಕ್ಕೆ ಪದವೇ ಇಲ್ಲ.
ಸೆಲಿಬಸಿ ಅಂತ ಅನ್ಬೇಕು. ಬ್ರಹ್ಮಚರ್ಯಕ್ಕೆ ಅವರು ಕೊಡುವ ಶಬ್ದ ಸೆಲಿಬಸಿ ಅಂತ. ಸೆಲೆಬ್ರಿಟಿ ಅಂತ ಅನ್ನೋದೇ ಭೀಕರವಾದ ಅರ್ಥ. ಅದಂತೂ ಆ ಅರ್ಥವನ್ನ ಬಳಸಬಾರದು ಅನ್ನೋಷ್ಟು ಭೀಕರ ಸೆಲೆಬ್ರಿಟಿ ಅಂತ ಅನ್ನೋದು. ಅದರ ಅರ್ಥ ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು, ಹಂಗಿದೆ ಅದು. ಇರಲಿ, ಬ್ರಹ್ಮಚರ್ಯ ಇಲ್ಲ. ಎರಡನೆಯದ್ದು ಗೃಹಸ್ಥ ಇದೆ, ಆದರೆ ಗಾರ್ಹಸ್ಥ್ಯ ಗೊತ್ತಿಲ್ಲ ಅವರಿಗೆ. ಇನ್ನು ವಾನಪ್ರಸ್ಥ ಅಂತೂ ಇಲ್ಲವೇ ಇಲ್ಲ. ಅವಳು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಮಾತ್ರ ವಾನಪ್ರಸ್ಥರಲ್ಲಿ, ಮತ್ತಿನ್ಯಾರೂ ಇರೋದಿಲ್ಲ. ಇನ್ನು ಸನ್ಯಾಸಿಗಳು, ಪಾದ್ರಿಗಳೇ ಶುದ್ಧವಾಗಿರಲ್ಲ, ಇನ್ನು ಉಳಿದವ್ರನ್ನ ಏನು ಕೇಳೋದು. ಈ ಹಿನ್ನೆಲೆಯಲ್ಲಿ ಈ 4 ಆಶ್ರಮ ಅಂತನ್ನೋದು ಪ್ರಾಚೀನ ಭಾರತದ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್. ಆ 4 ಆಶ್ರಮದ ಬಗ್ಗೆ ಕೇಳುತ್ತಾ ಇದ್ದಾರೆ. ಅಂದ್ರೆ ಇವರಿಗೆ ಕೇವಲ ಒಂದು ಪದ, ವರ್ಣಾಶ್ರಮ ವ್ಯವಸ್ಥೆಯನ್ನು ಧಿಕ್ಕರಿಸಬೇಕು, ಬೌದ್ಧರು ವರ್ಣಾಶ್ರಮ ವ್ಯವಸ್ಥೆ ಧಿಕ್ಕರಿಸಿದ್ರು ಅಂತ ಯಾರು ಮಾಡಿದ್ರು? ಬೌದ್ಧ ಸನ್ಯಾಸಿಗಳು ಮಾಡಿದ್ರು. ಇಂಥ ದುರಂತ. ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಷಡ್ಯಂತ್ರ ಅಂತಾರೆ. ಏನು ಷಡ್ಯಂತ್ರ? ಅದು ಷಡ್ಯಂತ್ರ. ಅದು 6 ಕಿವಿಗಳು ನಿಯಂತ್ರಣ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆ. ಅಂದ್ರೆ 3 ಜನ ಇದ್ದಾರೆ ಹಿಂದೆ ಅಂತ. ಇವ್ರಿಗೆ ಷಡ್ಯಂತ್ರ ಅಂದ್ರೆ ಏನೋ ಒಂದು ಯಂತ್ರ ಅಂತ ಅನ್ಕೊಂಡಿದಾರೋ ಏನೋ ಅವ್ರ ತಲೆನಲ್ಲಿ. ಹೋಗಿ ಕೇಳ್ಬೇಕು ಅವ್ರನ್ನ, ಏನು 6 ಯಂತ್ರ ಯಾವ್ದು ಹೇಳಿ ಅಂತ. ಇದೆಲ್ಲ ಗೊತ್ತಿಲ್ಲದೆ ಹಾಗೆ ವರ್ಣಾಶ್ರಮ ವಿರೋಧಿಯಾದ ವ್ಯವಸ್ಥೆ ಆಶ್ರಮ. ಇಲ್ಲಿ ಕೇಳ್ತಾನೆ ಅಷ್ಟಕ್ಕ, ಈ 4 ಆಶ್ರಮದ ಬಗ್ಗೆ ಹೇಳಿ. ಆಹೂತಾಧ್ಯಾಯಿ ಗುರು ಕರ್ಮ ಸುಚೋದ್ಯತಃ ಪೂರ್ವೋತ್ಥಾಯಿ ಚರಮಂ ಚೋಪಶಾಯಿ ಮೃತುರ್ದಾಂತೋ ಧೃತಿಮಾನ ಪ್ರಮತ್ತಃ ಸ್ವಾಧ್ಯಾಯಶೀಲ ಸಿದ್ಧ್ಯತಿ ಬ್ರಹ್ಮಚಾರಿ. ಬ್ರಹ್ಮಚರ್ಯದಲ್ಲಿ ಇರುವವನು ಸಿದ್ಧಿಯನ್ನು ಪಡಿಬೇಕು ಅಂದ್ರೆ ಹೀಗೆ. ಆಹೂತಾಧ್ಯಾಯಿ, ಗುರುಗಳನ್ನ ಕರೆದು ಅಧ್ಯಯನ ಮಾಡುವವ ಆಹೂತ ಅಧ್ಯಾಯಿ. ಅದನ್ನು ನಾನು ಮಾಡಿದ್ದೇನೆ. 40 ಶ್ಲೋಕಗಳನ್ನ 28, 41ನೇ 49ನೇ ಅಧ್ಯಾಯವನ್ನು ನಾನು ಮಾಡಿದ್ದೇನೆ. ಚತ್ವಾರಿ ಕರ್ಮಾಣಿ ಭಯಂಕರಾಣಿ ಅದನ್ನು ಮಾಡಿದ್ದೇನೆ. ಅದರಿಂದಾಗಿ 40ನೇ ಅಧ್ಯಾಯ ಕರೆಕ್ಟ್ ಇದೆ. ನೀನು ಅಲ್ಲಿ ಹಿಂದಿನದ್ದನ್ನು ಕೇಳ, ಆಯ್ತಾ? ಆಹೂತಾಧ್ಯಾಯಿ ಗುರು ಕರ್ಮಸು ಚೋದ್ಯತಃ. ಗುರುಗಳು ಹೇಳಿದ ಕರ್ಮ, ಗುರುಗಳು ಹೇಳಿದ ಕರ್ಮವನ್ನ ಮಾಡಿದವ. ಪೂರ್ವೋತ್ಥಾಯಿ, ಮೊದಲು ಏಳುವವ ಗುರುಗಳಿಗಿಂತ. ಚರಮಂಚ ಉಪಶಾಯಿ, ಗುರುಗಳು ಮಲಗಿದ ಮೇಲೆ ಮಲಗುವವ. ಮೃದುರ್ದಾಂತಹ, ಮೃದುವಾಗಿ ಇರಬೇಕು. ಆಮೇಲೆ ದಾಂತಹ, ದಾಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಇರುವವ. ಧೃತಿಮಾನ್, ಇಂದ್ರಿಯದ ತನ್ನ ದಾರಿಯ ಬಗ್ಗೆ ಗೊಂದಲವಿರದವ. ಧೃತಿಮಾನ್ ನಿಶ್ಚಯ ಅಂತ ಅರ್ಥ. ಅಪ್ರಮತ್ತಃ, ಮೈಮರೆಯದವ. ಸ್ವಾಧ್ಯಾಯಶೀಲ, ತನ್ನ ಪಾಲಿಗೆ ಬಂದ ವೇದ ಶಾಖೆಯನ್ನ ಚಿಂತನೆ ಮಾಡುವವ. ಇಂತಹ ಬ್ರಹ್ಮಚರ್ಯದಲ್ಲಿ, ಬ್ರಹ್ಮ ಅಂದ್ರೆ ವೇದ, ಬ್ರಹ್ಮ ಅಂತಂದ್ರೆ ದೇವರು, ಎರಡರಲ್ಲಿಯೂ ತಿರುಗಾಡುವವ. ಧರ್ಮಾಗತಂ ಪ್ರಾಪ್ಯ ಧನಂ ಯಜೇತ ದದ್ಯಾತ್ ಸದೈವಾತಿಥೀನ್ ಭೋಜಯೇಚ್ಚ ಅನಾದದಾನಶ್ಚ ಪರೈರದತ್ತಂ ಸೈಷಾ ಗೃಹಸ್ಥೋಪನಿಷತ್ ಪುರಾಣಿ. ಇನ್ನು ಧರ್ಮ ಆಗತಂ ಪ್ರಾಪ್ಯ ಧನಂ ಭಜೇತ, ಧರ್ಮದಿಂದ ಹಣವನ್ನು ಗಳಿಸಬೇಕು, ಅದರಿಂದ ಪೂಜಿಸಬೇಕು ದೇವರನ್ನ. ಸದೈವ ಅತಿಥೀನ್ ಭೋಜಯೇಚ್ಛ, ಮನೆಗೆ ಬಂದವರಿಗೆ ಊಟಕ್ಕೆ ಹಾಕಬೇಕು. ಅನಾದ ದಾನಶ್ಚ ಪರೈರದತ್ತಂ, ಬೇರೆಯವರು ಕೊಡದ್ದನ್ನ ತಗೊಳ್ಬಾರದು. ಸೈಷಾ ಗೃಹಸ್ಥ ಉಪನಿಷತ್ ಪುರಾಣಿ, ಇದು ಗೃಹಸ್ಥ ಉಪನಿಷತ್. ಗೃಹಸ್ಥರು ಪಾಲನೆ ಮಾಡಲೇಬೇಕಾದ ವ್ರತ. ಸ್ವವೀರ್ಯ ಜೀವಿ ವೃಜಿನಾನ್ನಿವೃತ್ತ
ದಾತಾ ಪರೇಭ್ಯೋ ನ ಪರೋಪತಾಪಿ ತಾದೃಂಗ್ ಮುನಿಸಿದ್ಧಿಮುಪೈತಿ ಮುಖ್ಯಾಂ ವಸನ್ ಅರಣ್ಯೇ ನಿಯತಾಹಾರ ಚೇಷ್ಟಃ. ಇನ್ನು ಸ್ವವೀರ್ಯ ಜೀವಿ ವಾನಪ್ರಸ್ಥ ತನ್ನ ಶಕ್ತಿಯಿಂದ ತಾನು ಬದುಕಬೇಕು. ತಾನೇ ಹೋಗಿ ಹೂವು ಸಮಿತ್ತು ಮೊದಲಾದವುಗಳನ್ನು ತಂದು ತಾನೇ ಅಗ್ನಿ ಕಾರ್ಯಾದಿಗಳನ್ನು ತೀರಿಸಿ ಪ್ರತಿಯೊಂದನ್ನು ತಾನೇ ಮಾಡಿಕೊಳ್ಳೋದು. ರಾಜರು ವಾನಪ್ರಸ್ಥರಾಗ್ತಾ ಇದ್ರು. ಕೈಗೊಬ್ಬ ಕಾಲಿಗೊಬ್ಬ ಆಳು ಇದ್ದ ಕಾಲವನ್ನು ತೊರೆದು ತಾನೇ ಎಲ್ಲವನ್ನ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಅವರು ಒಗ್ಗಬೇಕಾಗ್ತಾ ಇತ್ತು. ಒಗ್ಗುತ್ತಾ ಇದ್ರು. ನೀವು ಅದನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ರಾಮ ಮತ್ತೆ ಲಕ್ಷ್ಮಣ, ರಾಮ ಲಕ್ಷ್ಮಣರು 15 ವರ್ಷ, ರಾಮನಿಗೆ 15, ಲಕ್ಷ್ಮಣನಿಗೆ ಒಂದು 14 ವರ್ಷ ಇರಬಹುದು. ಅವರನ್ನ ಮೊದಲನೇ ಬಾರಿಯೇ ನಡೆಸ್ಕೊಂಡು ಹೊಟ್ಟೋಗ್ತಾರೆ. 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆದಮೇಲೆ ಮಲ್ಕೊಳ್ಳಿ ಅಂತಾರೆ. ಮಲ್ಕೊಂಡ್ಬಿಡ್ತಾರೆ. ಮಿದುವಾದ ಹಾಸಿಗೆಯಲ್ಲಿ ಮಲಗಿದ್ದವರು ಆಲ್ ಆಫ್ ಎ ಸಡನ್ ನೆಲದ ಮೇಲೂ ಮಲಗ್ತಾರೆ. ಇದು ಹೇಗೆ ನಮಗೆ ಇವತ್ತು ಅರ್ಥವೇ ಆಗುವಲ್ಲ. ನಮಗೆ ನಿರಂತರವಾಗಿ ಒಂದು ಅಭ್ಯಾಸ ಆಗ್ಬಿಟ್ಟ ಮೇಲೆ ನಾವು ವಿದ್ಯಾರ್ಥಿ ದಶೆಯಲ್ಲಿ ವಿಚಿತ್ರವಾದ ಒರಟುತನವನ್ನು ಮೈಗೂಡಿಸಿಕೊಂಡವರು. ಆದರೆ ಈಗಾಗಲ್ಲ. ಅವಾಗ ಮಾಡಿಲ್ವಾ ಅಂತಂದ್ರೆ ಮಾಡಿದೀವಿ, ಈಗ ಆಗತ್ತಾ ಅಂದ್ರೆ ಆಗಲ್ಲ. ಅದು ಪೇಜಾವರ ಸ್ವಾಮಿಗಳ ಜೊತೆ ಹೋಗ್ತಾ ಇರಬೇಕಾದ್ರಂತೂ ಒಂದು ದಿವಸ ಸೂಪರ್ ಆಗಿರುವ ಮನೆಯಲ್ಲಿ ಅದ್ಭುತವಾದ ವ್ಯವಸ್ಥೆ, ಎಲ್ಲ AC ಗೀಸಿ ಇರುವಂತಹ ಜಾಗದಲ್ಲಿ ಮಲಗೋದು. ಮಾರನೇ ದಿವಸ ಪೆಟ್ರೋಲ್ ಬಂಕ್ ಹತ್ರ ಮಲಗಿರ್ತಿದ್ವಿ. ಆದ್ರೆ ಇವತ್ತಾಗತ್ತಾ ಅಂದ್ರೆ ಆಗಲ್ಲ. ಆ ರೀತಿ ನಮಗೇನೆ ಹೀಗೆ. ಆದ್ರೆ ರಾಮ ಲಕ್ಷ್ಮಣರು ಕಾಡಿನಲ್ಲಿ ಇದ್ದವರು ಒಟ್ಟಿಗೆ ಹಾಗೆ ಒಗ್ಗೊಳ್ತಾ ಇದ್ರಲ್ಲ ಅಂದ್ರೆ ಅವ್ರ ಮನಸ್ಸು ಹೇಗಿರ್ಬೇಡ, ಆಶ್ಚರ್ಯ ಆಗತ್ತೆ ನೋಡಿದ್ರೆ. ಅದರಿಂದಾಗಿ ಸ್ವವೀರ್ಯ ಜೀವಿ ರಾಜರಾಗಿ ಬಾಳಿದವರು ವಾನಪ್ರಸ್ಥರಾಗಿ ಏನೂ ಇಲ್ಲದೆ ಬದುಕಿಬಿಡ್ತಾ ಇದ್ರು. ತಮ್ಮ ಕೆಲಸವನ್ನು ತಾವೇ ಮಾಡಿಕೊಂಡು ಬದುಕ್ತಾ ಇದ್ರು. ಅವ್ರಿಗೆ ರಾಜರಾಗಿರ್ಬೇಕಾದ್ರೆ ಏನು ವೈಭವ ಗೊತ್ತಾ? ಅವರು ಬೆಳಗ್ಗೆ ಎದ್ದು ಹೇಳ್ತಾ ಇರಬೇಕಾದ್ರೆ ಅವರಿಗೆ ಬಂಗಾರದ ತಂಬಿಗೆಯಲ್ಲಿ ಅವರು ಕಾಲು ತೊಳಿಬೇಕು. ಅವರಿಗೆ ಸ್ತೋತ್ರ ಪಾಠಗಳನ್ನು ಹೇಳ್ತಾ ಇರಬೇಕು. ವಂದಿ ಮಾಗಧ ಸೂತ ಇವತ್ತೇನೇನು ಅಪಾಯಿಂಟ್ಮೆಂಟ್ಸ್ ಇದೆ ಅಂತ ಹೇಳಿಕ್ಕೆ ನಿಂತಿರಬೇಕು ಅವನು. ಈ ತರಹದ ಸೌಲಭ್ಯವನ್ನು ಪಡೆದವರು ಒಮ್ಮೆಲೆ ಏನೂ ಇಲ್ಲದ ಸ್ಥಿತಿ. ಅದರಿಂದ ಸ್ವವೀರ್ಯ ಜೀವಿ. ಆಮೇಲೆ ವೃಜಿನಾನ್ ನಿವೃತ್ತ, ಪ್ರಾಣಿಗಳನ್ನು ಕೊಲ್ಲಲಿಕ್ಕೆಲ್ಲ ಇಲ್ಲ. ಗೃಹಸ್ಥನಾಗಿದ್ದಾಗ ರಾಜನಾಗಿದ್ದಾಗ ಮಾಂಸ ತಿನ್ನಬಹುದಿತ್ತು, ವಾನಪ್ರಸ್ಥನಾದಾಗ ಮಾಂಸ ತಿನ್ನಲಿಕ್ಕಿಲ್ಲ. ದಾತಾ ಪರೇಭ್ಯ, ಆದರೆ ಅತಿಥಿ ಸತ್ಕಾರ ಇದೆ. ನಪರೋಪತಾಪಿ, ಬೇರೆಯೊಬ್ಬರಿಗೆ ಶಿಕ್ಷೆ ಕೊಡುವ ಅಧಿಕಾರವೂ ಇಲ್ಲ ವಾನಪ್ರಸ್ಥರಿಗೆ. ಎಲ್ಲಿಯ ತನಕ ಅಂದ್ರೆ ಅಕೃತವ್ರಣ ಅಂತ ಹೇಳಿ ಒಬ್ಬ ದೊಡ್ಡ ರಾಜ, ಪರಶುರಾಮ ದೇವರ ಶಿಷ್ಯ, ಅಂಬೆಯ ತಾಯಿಯ ತಾತ ಅವನು. ಅಂಬೆ ಇದ್ದಾಳಲ್ಲ, ಅಂಬೆ, ಅಂಬಿಕೆ, ಅಂಬಾಲಿಕೆ, ಅಂಬೆಯ ತಾಯಿಯ ತಾತ ಅಂದ್ರೆ ಮುತ್ತಾತ ಇವಳಿಗೆ. ಇವಳು ಹೋಗಿ ಇದ್ ಮಾಡ್ತಾ ಇದ್ದಾಗ ಪರಿಚಯ ಆಗತ್ತೆ.
ಓ ನನ್ನ ಮರಿಮಗಳಿವಳು ಅಂತ. ತಾನು ಶಿಕ್ಷೆ ಕೊಡಲ್ಲ. ಭೀಷ್ಮನನ್ನ ಕುರಿತು ಹೋಗಿ ಪರಶುರಾಮ ದೇವರಿಗೆ ದೂರು ಕೊಡ್ತಾನೆ. ಯಾಕೆ ಅಂದರೆ ಶಸ್ತ್ರ ಎತ್ಕೊಳ್ಬಾರದು. ಅಲ್ಲ, ಪರಶುರಾಮ ದೇವರು ಅವರು ಮೊದಲಿಂದ ಬ್ರಾಹ್ಮಣರಾಗಿದ್ದರು, ಬ್ರಾಹ್ಮಣ ವೃತ್ತಿಯಲ್ಲಿಲ್ವಲ್ಲ. ಅವರು ಏನೂ ಅಲ್ಲ ಪರಿಸ್ಥಿತಿ. ನೀವು ಕ್ಷತ್ರಿಯರಲ್ಲ, ರಾಜರ ಅಲ್ಲ, ಅಧಿಕಾರಿಗಳ ಅಲ್ಲ, ಏನೂ ಅಲ್ಲ. ಆದರೆ ಎಲ್ಲವನ್ನ ಮುರಿದು ನಿಂತವರು, ದೇವರಾದ್ರಿಂದಾಗಿ ಯಾವ ದೋಷವೂ ಇರದವರು. ಹೀಗಾಗಿ ಹೋಗಿ ಕೇಳುತ್ತಾರೆ. ಬಹಳ ವಿಚಿತ್ರ. ಅದರಿಂದಾಗಿ ನಪರೋಪತಾಪಿ ತಾದೃಂಗ್ ಮುನಿ ಸಿದ್ಧಿ ಮುಪೈತಿ ಮುಖ್ಯಾಂ. ಪರಶುರಾಮ ದೇವರು ಯಾವ ಆಶ್ರಮಕ್ಕೆ ಸೇರಿದವರು ಯಾವ ಆಶ್ರಮಕ್ಕೂ ಸೇರಲಿಲ್ಲ. ಗೃಹಸ್ಥರೋ ಬ್ರಹ್ಮಚರ್ಯದಲ್ಲಿದ್ದಾರೋ, ಯಾರು ಯಾವ ನಡೆಯಲ್ಲಿದ್ದಾರೆ ಏನಿಲ್ಲ, ಅಷ್ಟೇ. ತಾದೃಂಗ್ ಮುನಿ ಸಿದ್ಧಿ ಮುಪೈತಿ ಮುಖ್ಯಾಂ. ಆ ತರಹದ ಒಬ್ಬ ಮುನಿ ವಸನ್ನರಣ್ಯೇ, ಅರಣ್ಯದಲ್ಲಿ ವಾಸ ಮಾಡ್ತಾ, ನಿಯತವಾದ ಆಹಾರಗಳನ್ನು ಸ್ವೀಕಾರ ಮಾಡ್ತಾ, ಕ್ರಿಯೆಗಳನ್ನು ಮಾಡ್ತಾ, ಸಿದ್ಧಿ ಮುಪೈತಿ, ಸಿದ್ಧಿಯನ್ನು ಪಡೆಯುತ್ತಾನೆ. ಅಶಿಲ್ಪ ಜೀವಿ ವಿಗ್ರಹಶ್ಚ ನಿತ್ಯಂ ಜಿತೇಂದ್ರಿಯ ಸರ್ವತೋ ವಿಪ್ರಮುಕ್ತ ಅನೋಕಶಾಯಿ ಲಘುಲಿಪ್ಸಮಾನ ಚರನ್ ದೇಶಾನೇಕ ಚರಸ್ಸ ಭಿಕ್ಷು. ಇನ್ನು ಸನ್ಯಾಸಿ ಅಶಿಲ್ಪ ಜೀವಿ, ಶಿಲ್ಪದಿಂದ ಬದುಕಬಾರದು. ಶಿಲ್ಪ ಅಂದರೆ ಇಂಜಿನಿಯರಿಂಗ್, ಎಲ್ಲ ತರಹದ ಇಂಜಿನಿಯರಿಂಗನ್ನು ಶಿಲ್ಪ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಶಿಲ್ಪ ಇಸ್ ಎ ಕಾಮನ್ ವರ್ಡ್. ಇಂಜಿನಿಯರ್ ಅಂದರೆ ಇವತ್ತು ಯಾವ ರೀತಿ ಎಲ್ಲದಕ್ಕೂ ಇಂಜಿನಿಯರೇ. ಇಂಜಿನಿಯರು ಅನ್ನೋ ಮೋಹಕ ಶಕ್ತಿ, ಆ ಪದದ ಮೋಹಕ ಶಕ್ತಿ ಏನು ಅಂತಂದರೆ, ನಾಳೆ ನಮ್ಮ ಅಗ್ರಿಕಲ್ಚರ್ ಫಾರ್ಮಲ್ಲಿ ಕೆಲಸ ಮಾಡಿ ನೀವು ಸೀಡ್ ಇಂಜಿನಿಯರ್, ಬಿತ್ತನೆ ಮಾಡುವವರನ್ನ ಸೀಡ್ ಇಂಜಿನಿಯರ್ ಅಂದ್ರೆ ಮಾತ್ರ ಒಪ್ಕೊಳ್ಳೋ ಪರಿಸ್ಥಿತಿ ಇದೆ. ಇಂಜಿನಿಯರ್ ಅಂತ ಬರ್ಬೇಕಷ್ಟೆ. ಹಾಗೆ ಎಲ್ಲ ಅವತ್ತು ಶಿಲ್ಪ ಅಂದರೆ ಇಂಜಿನಿಯರಿಂಗ್. ಅಶಿಲ್ಪ ಜೀವಿ, ಇಂಜಿನಿಯರಿಂಗ್ನಿಂದ ಬದುಕಬಾರದು. ವಿಗ್ರಹಶ್ಚ, ಮನೆ ಇರಬಾರದು. ನಿತ್ಯಂ ಜಿತೇಂದ್ರಿಯ, ಇಂದ್ರಿಯವನ್ನು ಗೆದ್ದಿರಬೇಕು. ಈ ಪರಿಸ್ಥಿತಿ ಮಧ್ವಾಚಾರ್ಯರ ಕಾಲದಲ್ಲೇ ಇರಲಿಲ್ಲ ಅನ್ನೋದು ನೆನಪಿರಲಿ ನಿಮಗೆ. ಮಧ್ವಾಚಾರ್ಯರ ಕಾಲದಲ್ಲೇ ಇರಲಿಲ್ಲ. ಯಾಕೆ ಅಂದರೆ ಯಯಾತಿಯ ಕಾಲದಲ್ಲಿ ಅಥವಾ ಪಾಂಡವರ ಕಾಲದಲ್ಲಿ ಸನ್ಯಾಸಿಗಳು ಪಾಠ ಹೇಳೋದು ಅಂತ ಒಂದು ಪದ್ಧತಿನೇ ಇರಲಿಲ್ಲ. ಸನ್ಯಾಸಿಗಳಿಗೆ ಈ ತರಹದ ಪೂಜೆ ಆದಿಗಳೆಲ್ಲ ಇಲ್ವೇ ಇಲ್ಲ. ಕೇವಲ ಪ್ರಣವ ಜಪ ಅಷ್ಟೇ. ಬೆಳಗ್ಗೆ 1000, ಮಧ್ಯಾಹ್ನ 1000, ರಾತ್ರಿ 1000 ಇಷ್ಟೇ. ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ರಾತ್ರಿ ಪೂಜೆಯ ಉಲ್ಲೇಖವೇ ಬರಲ್ಲ. ಹಾಗಾದರೆ ರಾತ್ರಿ ಪೂಜೆ ಎಲ್ಲಿಂದ ಬಂತು? ವಾದಿರಾಜರಿಂದ ಬಂತು. ಉಡುಪಿಯಲ್ಲಿ ಪ್ರತಿ ದಿವಸ ರಾತ್ರಿ ಪೂಜೆ. ಯಾಕದು? ವಾದಿರಾಜರಿಂದ ಬಂದದ್ದು. ಘಟ್ಟದ ಮೇಲಿನವ್ರದ್ದು ಕರೆಕ್ಟ್ ಇದೆ, ರಾತ್ರಿ ಪೂಜೆ ಇಟ್ಕೊಂಡಿಲ್ಲ. ಯಾವಾಗಲೂ ಅಪರೂಪಕ್ಕೆ ಮಾಡಬಹುದೇನೋ, ರಾತ್ರಿ ಪೂಜೆ ಇಲ್ಲ. ಅದರಿಂದ ಅವಾಗ ಪೂಜೆ ಇತ್ಯಾದಿಗಳೆಲ್ಲ ಆಚಾರ ಕಾಲಕ್ಕೆ ಅವೆಲ್ಲ ಬಂದ್ಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಅಶಿಲ್ಪ ಜೀವಿ ಸರ್ವತೋ ವಿಪ್ರಮುಕ್ತ, ಅವ್ರು ಪಾಠನೂ ಮಾಡಲಿಕ್ಕಿಲ್ಲ. ನವ್ಯಾಖ್ಯಾಂ ಉಪಜೀವೇತ ಅಂತ ಭಾಗವತದಲ್ಲಿ ಸನ್ಯಾಸಿಗಳು ಪಾಠ ಮಾಡಲಿಕ್ಕಿಲ್ಲ ಅಂತ ಉಂಟು. ಆದರೆ ಅದು ಆ ಕಾಲಕ್ಕೆ, ಆ ಕಾಲದಿಂದ ಬೇಕಾಷ್ಟು ಬದಲಾವಣೆ ಆಗಿದೆ. ಆದರೆ ದೇವರ ಧ್ಯಾನ, ದೇವರ ಧರ್ಮ, ದಯೆ ಇತ್ಯಾದಿಗಳಲ್ಲೆಲ್ಲ ತೊಡಗಲೇಬೇಕು. ಗೊತ್ತಿರಬೇಕು ನಮಗೆ. ಇವಾಗ ಮಾಡ್ತಾ ಇರೋ ತಪ್ಪು ನಾವು ಹೇಳ್ತಾ ಇಲ್ಲ. ಸಾಮಾಜಿಕ ಸ್ಥಿತ್ಯಂತರದಿಂದಾಗಿ ಬಂದಿದೆ, ಎಷ್ಟೋ ಸಂಗತಿಗಳು ಬಂದಿದೆ. ಆದರೆ ನಮಗೆ ಗೊತ್ತಿರಬೇಕು. ನಾವು ಹಾಗೆ ಚೇಂಜ್ ಮಾಡ್ಲಿಕ್ಕಾಗಲ್ಲ, ಬೈಲಿಕ್ಕೂ ಬರಲ್ಲ, ಬೇರೆಯವ್ರನ್ನ
ನೋಡಿ ಸ್ವಾಮಿಗಳು ಥರ ಇಲ್ಲ ಅಂತಂದರೆ ಗೃಹಸ್ಥರ ಥರ ಇದ್ದೀರಾ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಹೀಗಾಗಿ ಕೆಲವೊಮ್ಮೆ ನಮ್ಮ ಗುರುಗಳು ಕೆಲವೊಮ್ಮೆ ಬೈತಾ ಇದ್ರು. ಆದರೆ ಬೈಯೋದು ಬೇಕಿಲ್ಲ, ಯಾಕೆಂದರೆ ನಾವು ಗೃಹಸ್ಥರ ಥರ ಇಲ್ವಲ್ಲ. ಬೆಂಗಳೂರಿನಲ್ಲಿ ಬೆಂಗಳೂರಿನ ಬ್ರಹ್ಮಣಸ್ಪತಿ ಬಾಳಗಾರು ಆಚಾರ್ಯರು ಅಂತ ಅವರು ಎಲ್ಲ ಸ್ವಾಮಿಗಳನ್ನು ವಿರೋಧಿಸ್ತಾ ಇದ್ರು. ಅವರಿಗೆ ಯಾರೂ ಏನೂ ಕಾಟ ಕೊಡಲಿಲ್ಲ. ಇಬ್ಬರಿಂದ ಇರಬಹುದು, ಅಥವಾ ಒಬ್ಬರು ಕಾಟ ಕೊಟ್ಟಿರ್ಬೋದು ಅವರಿಗೆ, ಒಬ್ಬರು. ಆದರೆ ಯಾವ ಸ್ವಾಮಿಗಳನ್ನು ಅವರು ನೋಡ್ತಾ ಇರಲಿಲ್ಲ. ಯಾಕೆಂದರೆ ಯಾವ ಸ್ವಾಮಿಗಳು ಥರ ಇಲ್ಲ. ಸತ್ಯಧ್ಯಾನರ ಕಾಲಕ್ಕೇನೆ, ಯಾಕಂದರೆ ಅವರ ಗುರುಗಳು ಜಾಲಿಹಾಳ ಶ್ರೀನಿವಾಸಾಚಾರ್ಯರು ಸತ್ಯಧ್ಯಾನರ ಶಿಷ್ಯರು. ಸನ್ಯಾಸಿಗಳು ಅಂದರೆ ಮುಗೀತು, ಅವರೊಬ್ಬರೇ, ಮತ್ತಿನ್ಯಾರು ಸನ್ಯಾಸಿಗಳಲ್ಲ ಅಂತ ಹೇಳ್ತಾ ಇದ್ರು. ಒಂದು ವಿದ್ಯಾಮಾನ್ಯರನ್ನು ಅವರು ಪರಿಗಣಿಸ್ತಾ ಇರಲಿಲ್ಲ. ಅವರ ಶಿಷ್ಯರೊಬ್ಬರು ಬಂದರು. ಅವರು ಪಾಠ ಯಾರಿಗೂ ಮಾಡ್ತಾ ಇರಲಿಲ್ಲ, ಬರೀ ಸೇರಿಸ್ತಾ ಇದ್ರು ಅಷ್ಟು, ಪಾಠ ಮಾಡ್ತಾ ಇರಲಿಲ್ಲ, ಯಾರಿಗೂ ಪಾಠ ಮಾಡಲಿಲ್ಲ. ಆದರೆ ಅವ್ರ ಹತ್ರ ಪಾಠಕ್ಕೆ ಅಂತ ಶಿಷ್ಯರು ಬಹಳ ಜನ ಹೋಗೋರು, ಯಾರಿಗೂ ಪಾಠ ಮಾಡ್ತಾ ಇರಲಿಲ್ಲ. ಸರಿ, ಅವರು ಅಂಥವ್ರೊಬ್ಬರು ಗುರು ವೆಂಕಟಾಚಾರ್ಯರ ಹತ್ರ ಬಂದರು. ಅದೇ ವಾದವನ್ನು ಮಂಡಿಸಿದರು. ಯಾವ ಸ್ವಾಮಿಗಳಲ್ಲ, ಯಾವ ಗೃಹಸ್ಥರಲ್ಲ ಅಂದರು ಇವರು. ಅಷ್ಟೇ. ಅದರಿಂದಾಗಿ ಒಂದು ಮಾನದಂಡವನ್ನು ಇಟ್ಟುಕೊಂಡು ಯಾವತ್ತು ಬೈಬಾರದು. ತಟಸ್ಥವಾಗಿ ಸಮವಾಗಿ ನೋಡಬೇಕು. ಹಾಗೆ ಇದನ್ನು ನೋಡಬೇಕು. ಇಲ್ಲಿ ಇರುವಂತೆ ಯಾವ ಸನ್ಯಾಸಿಗಳು ಈಗ ಇಲ್ಲ, ಆದರೆ ಸನ್ಯಾಸ ಇಲ್ಲ ಅಂತ ಅರ್ಥ ಅಲ್ಲ, ಈ ಆಚರಣೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಅರ್ಥ. ಅನೋಕಷಾಯಿ ಲಘುಲಿಪ್ಸಮಾನ, ಬಯಸಿದರೂ 16 ತುತ್ತು ಅಷ್ಟೇ, ಬೇಡ ಅಬ್ಬಬ್ಬ ಅಂದರೆ ಒಂದು 20 ತುತ್ತು ತಿನ್ನಬಹುದು. ಲಘುಲಿಪ್ಸಮಾನ ಚರನ್ ದೇಶಾನ್ ಏಕಚರಸ್ಸ ಭಿಕ್ಷು, ತಿರುಗ್ತಾ ಇರಬೇಕು. ಎಲ್ಲಿಯೂ ಒಂದು ರಾತ್ರಿಗಿಂತ ಜಾಸ್ತಿ ಉಳಿಬಾರದು, ಚಾತುರ್ಮಾಸ್ಯದ 4 ತಿಂಗಳು ಬಿಟ್ರೆ. ಅದು ಯಾಕೆ ಹಾಗೆ ತಿರುಗಬೇಕು ಅಂತ ಹೇಳಿದ್ರೆ, ಅಂಟಬಾರದು ಅಂತ. ಅಂಟಬಾರದು ಯಾವುದಕ್ಕೂ. ಒಂದು ಕಡೆ ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಮೋಹ ಶುರು ಆಗತ್ತೆ. ಅಲ್ಲ, ನಾವು ಒಂದು ಕಡೆ ಇಲ್ಲದೆ ಹೋದ್ರೂ ಮೋಹ ಬೆಳೆಸ್ಕೊಳ್ಳೋಲ್ಲ ಅಂದ್ರೆ ತಪ್ಪೇನಿಲ್ಲ. ಆದರೆ ಸನ್ಯಾಸಿಗಳು ತಿರುಗ್ತಾ ಇರಬೇಕು. ಯಾಕೆಂದ್ರೆ ಅವ್ರು ನೀರು ಕಂಡಲ್ಲೆಲ್ಲ ಸ್ನಾನ ಮಾಡಬೇಕು. ತೀರ್ಥದಲ್ಲಿರುವ ಅಭಿಮಾನಿ ದೇವತೆಗಳನ್ನ ಉತ್ಕಟವಾಗಿ ಪೂಜಿಸುವುದೂ ಅವರ ತಿರುಗಾಟದ ಒಂದು ಸ್ವರೂಪ. ಎಲ್ಲ ತೀರ್ಥ ಕಂಡಲು ಮುಳುಗಬೇಕು. ಇದು ಇರೋದು. ರಾತ್ರಿಯ ಯಯಾಚಾಭಿರತಾಶ್ಚ ಲೋಕಾ ಭವಂತಿ ಕಾಮಾಭಿಜಿತಾ ಸುಖೇನ ಚ ತಾಮೇವ ರಾತ್ರಿಂ ಪ್ರಯತೇತ ವಿದ್ವಾನ್ ಅರಣ್ಯ ಸಂಸ್ಥೋ ಭವಿತುಂ ಯತಾತ್ಮ. ರಾತ್ರಿ ಆಗ್ತಿದ್ದ ಹಾಗೆ ಕಾಮನೆಗಳು ಜಾಸ್ತಿ ಆಗ್ತದೆ. ಆ ರಾತ್ರಿಯಲ್ಲಿ ಕಾಮರತರಾಗದಂತೆ ಒಬ್ಬ ತನ್ನನ್ನ ನೋಡಿಕೊಳ್ಳಬೇಕು. ದಶೈವ ಪೂರ್ವಾನ್ ದಶಚಾಪರಾನ್ಸ್ತು ಜ್ಞಾತೀನ್ಸ್ತಥಾತ್ಮ ನಮಥೈಕ ವಿಂಚಂ ಅರಣ್ಯವಾಸಿ ಸುಕೃತಂ ದಧಾತಿ ಮುಕ್ತ್ವಾ ತ್ವರಣ್ಯೇ ಸ್ವಶರೀರ ಧಾತೂನ್. ಯಾರು ಗೃಹಸ್ಥನಾದವ ವಾನಪ್ರಸ್ಥನಾಗಿ ಹೋಗ್ತಾನೆ, ಅವನು ತನ್ನ ಹಿಂದಣ 10 ತಲೆಮಾರನ್ನ, ಮುಂದಣ 10 ತಲೆಮಾರನ್ನ ಉದ್ಧಾರ ಮಾಡ್ತಾನೆ. ಯಾಕೆಂದ್ರೆ ಆ ಪ್ರಭಾವ ಇರುತ್ತಲ್ಲ. ಇಂತಹ ಒಳ್ಳೆಯ ಸಂತತಿಗೆ ಜನ್ಮ ಕೊಟ್ಟಿದ್ದಕ್ಕಾಗಿ ಹಿಂದಿನವರು ಉದ್ಧಾರ ಆಗ್ತಾರೆ. ಇವನನ್ನ ಪ್ರಮಾಣವಾಗಿ ತಗೊಂಡು ಮುಂದಿನವರು ಉದ್ಧಾರ ಆಗಬಲ್ಲರು. ಅಷ್ಟಕವಾಚ. ಹೀಗೆ ಆಶ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ದ. ಕತಿಸ್ವಿದ್ದೇವ ಮುನಯೋ ಮೌನಾನಿ ಕತಿ ಚಾಪ್ಯುತಾಂ ಭವಂತೀತಿ ತದಾ ಚಕ್ಷ್ವ ಶ್ರೋತುಮಿಚ್ಛಾಮಹೇ ವಯಂ. ಮುನಿಗಳು ದೇವತೆಗಳತ್ತ ಸಾಗುವುದು ಯಾವಾಗ? ಎಷ್ಟು ಕಾಲ ವಾಸ ಮಾಡಿದರೆ ಅರಣ್ಯದಲ್ಲಿ ಮುನಿಗಳು ದೇವಮುನಿಗಳಾಗ್ತಾರೆ? ಅಂದರೆ
ದೇವತೆಗಳಂತಿರುವ ಮುನಿಗಳಾಗ್ತಾರೆ. ಹೇಳಿ, ಎಷ್ಟು ಕಾಲ ವಾಸ ಮಾಡಬೇಕು? ಕಾಲ ಏನಿಲ್ಲ, ಆ ವಾಸ ಮಾಡಬೇಕಾದ ಶೈಲಿ ಮುಖ್ಯ ಅಂದ್ರು. ಯಯಾತಿ ಹೇಳ್ತಾನೆ, ಏನು? ಅರಣ್ಯೇ ವಸತೋ ಯಸ್ಯ ಗ್ರಾಮೋ ಭವತಿ ಪೃಷ್ಠತಃ ಗ್ರಾಮೇವಾ ವಸತೋರಣ್ಯಂ ಸಮುನಿ ಸ್ಯಾಜ್ಜನಾಧಿಪ. ನೋಡು, ದೇವಮುನಿ ಆಗೋದಕ್ಕಿಂತ ಮುನಿಗಳಾಗೋದು ಹೇಗೆ ಅಂತ ಯೋಚನೆ ಮಾಡು. ಏನು ಮುನಿಗಳಾಗೋದು ಅಂದ್ರೆ, ಅರಣ್ಯದಲ್ಲಿ ವಾಸ ಮಾಡುವಾಗ ಗ್ರಾಮ ಹಿಂದೆ ಉಳಿಬೇಕು. ಗ್ರಾಮದಲ್ಲಿ ವಾಸ ಮಾಡುವಾಗ ಅರಣ್ಯ ಹಿಂದೆ ಇರಬೇಕು. ಅವನೇ ಮುನಿ ಆಗ್ತಾನೆ. ಏನ್ರಿ ಹೀಗರ್ಥ? ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರಬೇಕು. ನೋಡಿ, ನಾನು ಇಲ್ಲಿದ್ದೇನೆ, ಪೂರ್ವ ದಿಕ್ಕಿನಲ್ಲಿದ್ದೇನೆ. ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಮಾಡಿಕೊಂಡಿದ್ದಾಗ ಪಶ್ಚಿಮದ ದಿಕ್ಕಿನಲ್ಲಿ ನನ್ನ ಹಿಂದೆ ಅರಣ್ಯ ಇರುತ್ತೆ. ಅರಣ್ಯಕ್ಕೆ ಹೋದೆ, ಪೂರ್ವ ದಿಕ್ಕಿನ ಅರಣ್ಯಕ್ಕೆ. ಆಗ ನನ್ನ ಹಿಂದೆ ಪಶ್ಚಿಮ ದಿಕ್ಕಿನ ಅರಣ್ಯ ಇದ್ದೇ ಇರುತ್ತೆ. ಎಲ್ಲರೂ ಮುನಿಗಳಾಗ್ತಾರೆ ಅಲ್ವೇ? ಹಾಗೆ ಅಲ್ವಾ ಅರ್ಥ? ಗ್ರಾಮದಲ್ಲಿ ವಾಸ ಮಾಡುವಾಗ ಅರಣ್ಯ ಹಿಂದೆ ಇರಬೇಕಂತೆ, ಅರಣ್ಯದಲ್ಲಿ ವಾಸ ಮಾಡುವಾಗ ಗ್ರಾಮದಲ್ಲಿರ್ಬೇಕಂತೆ. ಅಂದ್ರೇನು? ನಡೀತಾನೇ ಇರೋದು ಅಂತ ಅರ್ಥನಾ? ಅದಕ್ಕೆ ಇದೆ ನಮಗೆ ಗೊತ್ತಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಪ್ರಶ್ನೆ ಕೇಳಿದ್ರು, ಕಥಂ ಸ್ವಿದ್ವಸತೋರಣ್ಯೇ ಗ್ರಾಮೋ ಭವತಿ ಪೃಷ್ಠತಃ ಗ್ರಾಮೇವಾ ವಸತೋರಣ್ಯಂ ಕಥಂ ಭವತಿ ಪೃಷ್ಠತಃ. ಅರಣ್ಯದಲ್ಲಿ ವಾಸ ಮಾಡುವಾಗ ಗ್ರಾಮ ಹಿಂದೆ ಆಗೋದು ಅಂದ್ರೆ ಏನ್ರಿ? ಗ್ರಾಮದಲ್ಲಿ ವಾಸ ಮಾಡುವಾಗ ಅರಣ್ಯ ಹಿಂದೆ ಆಗೋದು ಅಂದ್ರೆ ಏನ್ರಿ? ಅದರ ಅರ್ಥ ಏನು ಗೊತ್ತಾ ಅಂತಾನೆ ಯಯಾತಿ. ಈಗ ನಿಮ್ಮ ಮುಖದ ಮೇಲೆ ಮೂಡಿದ ಪ್ರಶ್ನೆಗೆ ಉತ್ತರ ಏನು? ನ ಗ್ರಾಮ್ಯಮುಪಯುಂಜೀತ ಯ ಆರಣ್ಯೋ ಮುನಿರ್ಭವೇತ್ ತಥಾಸ್ಯ ವಸತೋರಣ್ಯೇ ಗ್ರಾಮೋ ಭವತಿ ಪೃಷ್ಠತಃ. ಅರಣ್ಯದಲ್ಲಿ ವಾಸ ಮಾಡುವಾಗ ಗ್ರಾಮ್ಯ ಪದಾರ್ಥಗಳನ್ನು ಬಳಸಬಾರದು. ಅದು ಅರಣ್ಯ ಹಿಂದೆ ಉಳಿಯೋದು ಅಂದ್ರೆ. ನೀವು ಇರೋದು ಗ್ರಾಮದಲ್ಲೇ ಆಗಿರಬಹುದು, ಅಂದ್ರೆ ನಗರದಲ್ಲೇ ಆಗಿರಬಹುದು. ನಗರದಿಂದ ಉತ್ಪನ್ನವಾದ ಪದಾರ್ಥಗಳ ಮೇಲೆ ಡಿಪೆಂಡೆನ್ಸ್ ಇಲ್ಲದೆ ಹೋದ್ರೆ ನೀವು ಮುನಿ ಆಗ್ತೀರ. ಹಾಗರ್ಥ. ಗ್ರಾಮದಲ್ಲಿ ವಾಸ ಮಾಡುವಾಗ ಅರಣ್ಯ ಹಿಂದೆ ಉಳಿಯೋದು ಅಂದ್ರೇನು? ಗ್ರಾಮದಲ್ಲಿದ್ದಾಗಲೂ ಗ್ರಾಮ್ಯ ಪದಾರ್ಥವನ್ನು ಬಳಸದೇ ಇರೋದು. ಗ್ರಾಮ ಅಂದ್ರೇನು? ಇಂದ್ರಿಯ ಸಮೂಹ ಅಂತ ಅರ್ಥ. ಇಂದ್ರಿಯ ಸಮೂಹ ಉತ್ಕಟವಾಗಿ ಯಾವ ಸೌಲಭ್ಯವನ್ನ ಕೇಳುತ್ತೋ ಅದು ಗ್ರಾಮ್ಯ. ಇದ್ರ ಬಗ್ಗೆ ಒಂದು ನೋಟ್ ಕೊಡ್ಬೇಕು, ಸಣ್ಣ ನೋಟು. ಗ್ರಾಮ್ಯ ಅಂತ ಹೇಳಿದ್ರೆ ಹಳ್ಳಿಗರಿಗೆ ಸಂಬಂಧಪಟ್ಟದ್ದು. ಕಳಪೆ ಅಂತ ಹೇಳಿ ನಾವಲ್ಲ, ಸ್ವಲ್ಪ ಹಿಂದಿನವರೇ ಅರ್ಥ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅರಣ್ಯದವರು ಸುಮ್ಮನೆ ಬಿಡ್ತಾರೆ, ಗ್ರಾಮದವರು ಸುಮ್ಮನೆ ಬಿಡ್ತಾರಾ? ಮೋಸಗಾರರನ್ನ ನಾಗರಿಕ ಅನ್ನೋ ಶಬ್ದದಿಂದ ಕರೀತಾರೆ. ಮೋಸಗಾರರನ್ನ ನಾಗರಿಕ ಅಂತ, ದಡ್ಡರನ್ನ ಕಳಪೆಯವರನ್ನ ಗ್ರಾಮ್ಯ ಅಂತ ಇವ್ರು ಕರೀತಾರೆ. ನಗರ ಅಂದ್ರೆ ಏನು ಗೊತ್ತಾ? ನಗರ ಅಂದ್ರೆ ನಗ ಅಂದ್ರೆ ಮರ, ರಿಂಗ್ ಅಂದ್ರೆ ನಾಶ ಆಗೋದು. ಎಲ್ಲಿ ಮರಗಳೆಲ್ಲ ನಾಶ ಆಗತ್ತೋ ಅದು ನಗರ. ನಗಾಹ ಯತ್ರ ರೀಯಂತೆ ತನ್ನಗರಂ. ಇದು ಗೊತ್ತಿಲ್ಲದ ಒಬ್ಬರು ನಗನಾಕಾದಿವತ್ಸಮಾತಃ ಅಂತ ಇಟ್ಟುಕೊಂಡು ಎಲ್ಲಿ ವಿಷ ಇಲ್ವೋ ಅಲ್ಲಿ ನಗರ ಅಂತ ಏನು ಹೇಳ್ಬೇಕ್ರಿ? ಅಲ್ಲೇ ವಿಷ ಜಾಸ್ತಿ. ಏನೇನೋ ರಾಸಾಯನಿಕ ದ್ರವ್ಯಗಳನ್ನ ಸಿಂಪಡಿಸಿ ಅಲ್ಲೇ ವಿಷ ಜಾಸ್ತಿ ಆಗೋದು. ಇರ್ಲಿ, ಯಾಕೆ ಹೇಳಿದೆ ನಾನು ಅಂದ್ರೆ, ನಗರದಲ್ಲಿದ್ದು ಅಥವಾ ಗ್ರಾಮ್ಯದಲ್ಲಿದ್ದು ಗ್ರಾಮ್ಯ ಪದಾರ್ಥಗಳನ್ನ ಹೆಚ್ಚು ಬಳಸದವ ಅರಣ್ಯವನ್ನೇ ಹಿಂದೆ ಹಾಕ್ತಾನೆ. ಯಾಕಂದ್ರೆ ನಗರದಲ್ಲಿ ಗ್ರಾಮ್ಯ ಪದಾರ್ಥಗಳು ಬೇಕು ಬದುಕಲಿಕ್ಕೆ. ಬದುಕುವಾಗ ನಗರದಲ್ಲಿದ್ದು
ನಗರದ ವಸ್ತುಗಳನ್ನು ಬಳಸದವ ಏನಿದ್ದಾನೆ ಅವನು ಎಂತಹ ಗ್ರೇಟ್. ಹಾಗೆ ಹೇಳಿದ್ದು. ನಗರದಲ್ಲಿ ವಾಸ ಮಾಡುವವನಿಗೆ ಅರಣ್ಯ ಹಿಂದೆ ಉಳಿಬೇಕು, ಅವನು ಮುನಿ. ಈಗ ಮುಂದಿನದ್ದು ಅರ್ಥ ಆಯ್ತು. ಹಾಗೆ ಅರಣ್ಯದಲ್ಲಿ ವಾಸ ಮಾಡುವಾಗ ಗ್ರಾಮ್ಯ ಪದಾರ್ಥಗಳನ್ನು ಬಳಸಬಾರದು. ನಾವು ಹಳ್ಳಿಯಲ್ಲಿದ್ದೇವಪ್ಪ, ಏನು ರೆಸಾರ್ಟ್ ಕಟ್ಕೊಂಡಿದ್ದೀವಿ, ಇದು ಯಾವುದಿದು? ಹೀಗಿರಬೇಕು ಅಂತ. ಗ್ರಾಮದಲ್ಲಿ ವಾಸ ಮಾಡುವಾಗ ಗ್ರಾಮ್ಯ ಪದಾರ್ಥಗಳನ್ನು ಬಳಸಬಾರದು. ಅರಣ್ಯದಲ್ಲಿ ವಾಸ ಮಾಡುವಾಗ ಗ್ರಾಮ್ಯ ಪದಾರ್ಥಗಳನ್ನು ಬಳಸಬಾರದು. ಅರಣ್ಯದಲ್ಲಿ ವಾಸ ಮಾಡುವಾಗ ಅರಣ್ಯದ್ದೇ ಪದಾರ್ಥ, ಹಾಗೆ ಗ್ರಾಮದಲ್ಲಿ ವಾಸ ಮಾಡುವಾಗ ಅರಣ್ಯದ್ದೇ ಪದಾರ್ಥ. ಅವನು ಮುನಿ. ಇದನ್ನ ಅವತ್ತಿನ ಕಾಲದ ಸನ್ಯಾಸಿಗಳಿಗೆ ಹೇಳಿತ್ತು. ಇದು ಇವತ್ತು ಸಾಧ್ಯವೇ ಆಗಲ್ಲ. ಯಾಕೆಂದ್ರೆ ನಗರಕ್ಕೊಂದು ಮಿತಿನೇ ಇಲ್ಲ. ಎಷ್ಟು ದೂರ ಹೋದರೆ ಬೆಂಗಳೂರು ಮುಗಿಯುತ್ತೆ ಅಂತ ಹೇಳಿಬಿಡಿ. ನನಗೆ ಒಂದು ನಗರ ಅಂತಂದರೆ ಅವತ್ತಿನ ಪರಿಕಲ್ಪನೆಯಲ್ಲಿ ಏನಿತ್ತೋ ಅದನ್ನು ದಾಟ್ಬಿಟ್ಟಿದೆ. ನಾವು ಚಿಕ್ಕಂದಿನಲ್ಲಿ ವಿದ್ಯಾಮಾನ್ಯರ ಜೊತೆ ಬರುವಾಗ, ತುಮಕೂರಿಂದ ಬರುವಾಗ ಬೆಂಗಳೂರು 10 ಕಿಲೋಮೀಟ್ರು ಅಂತ ಒಂದು ಬೋರ್ಡ್ ಇತ್ತು. ಆ ಬೋರ್ಡ್ ಇರೋ ಜಾಗ ಸರಿಯಾಗಿ ನೆನಪಿದೆ. ಯಾಕೆಂದ್ರೆ ನಾವು ಪಾಠ ಕೇಳ್ತಾ ಕೊಡ್ತಾ ಇದ್ವಿ ವ್ಯಾನಿನಲ್ಲಿ ಕೆಳಗಡೆ. ವಿದ್ಯಾಮಾನ್ಯರು ಸುಮ್ಮನೆ ಕೇಳಿಸ್ಕೊಂಡಿರೋರು ಭಂಡಾರಕೆರೆ ಸ್ವಾಮಿಗಳು ಪಾಠ ಮಾಡೋದು, ಇಲ್ಲವೇ ನಾವು ಒಪ್ಪಿಸ್ಬೇಕು, ಹಿಂದಿನದ್ದೆಲ್ಲ ಒಪ್ಪಿಸ್ಕೊಂಡು ಬರಬೇಕು. ನಾವು ಕೆಳಗಡೆ ಕೊಡ್ತಾ ಇದ್ವಿ. ಆ ಬೋರ್ಡ್ ಬರಬೇಕಾದ್ರೆ ಕರೆಕ್ಟಾಗಿ ಹೇಳ್ತಾ ಇದ್ವಿ. ಅದು ಯಾಕೆ ಹೇಳ್ತಾ ಇದ್ವೋ ದೇವ್ರಿಗೆ ಗೊತ್ತು. ಹಿಂದ್ಗಡೆ ಕೂತ್ಕೊಳ್ಳಿಕ್ಕೋ ಏನಕ್ಕೋ ಹೇಳ್ತಾ ಇದ್ವಿ, ಬೆಂಗಳೂರು 10 ಕಿಲೋಮೀಟ್ರು ಅಂತನೋ ಬೋರ್ಡು. ನಾವು ಯಾವ ಜಾಗದಲ್ಲಿ ಬೋರ್ಡ್ ನೋಡ್ತಾ ಇದ್ವಲ್ಲ, ಈಗ ಅದು ಹಾರ್ಟ್ ಆಫ್ ದಿ ಸಿಟಿ ಆಗೋಗಿದೆ. ಅದರಿಂದ ನಗರದ ಒಂದು ಮಿತಿಯೇ ಇಲ್ಲದೆ ಬೆಳೀತಾ ಇರೋದು. ನಗರಕ್ಕೆ ಒಂದು ಮಿತಿ ಬೇಕೇ ಬೇಕು, ಅನಿವಾರ್ಯ. ಆದರೆ ಈ ಅಧಿಕಾರಿಗಳಿಗೆಲ್ಲ ದುರಾಸೆ ಹಿಡಿದಿರೋದ್ರಿಂದಾಗ ಅವರು ಅದನ್ನೇನು ಮಾಡಲ್ಲ, ಬೆಳಿತಾನೇ ಇರುತ್ತೆ. ಯಾಕೆ ಹೇಳಿದ್ದು ಅಂತಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಇದನ್ನ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ನಮ್ಮ ಪರಂಪರೆಗೆ ಈ ಜ್ಞಾನ ಬೇಕು ಅಷ್ಟೆ. ಅನಗ್ಜಿರನಿಕೇತಶ್ಚಾಪ್ಯ ಗೋತ್ರ ಚರಣೋ ಮುನಿ ಕೌಪೀನಾಚ್ಛಾದನಂ ಯಾವತ್ ತಾವದಿಚ್ಛೇಚ್ಛ ಚೀವರಂ. ಅನಗ್ನಿ, ಅವನಿಗೆ ಅಗ್ನಿ ಇಲ್ಲ. ಯತಿಗೆ ಅಗ್ನಿ ಇಲ್ಲ, ಅದರಿಂದಾಗಿ ಅವನು ಹೋಮ ಮಾಡಲಿಕ್ಕಿಲ್ಲ, ಅದರಿಂದಾಗಿ ಅವನು ಅಡಿಗೆ ಮಾಡಲಿಕ್ಕಿಲ್ಲ. ಸಿದ್ಧಾನ್ನ. ಅವನು ಸಿದ್ಧಾನ್ನ ಅಂದ್ರೇನು? ಸಿದ್ಧವಾಗಿರುವ ಅನ್ನವನ್ನು ತಿಂತಾನೆ ವಿನಃ ಅನ್ನವನ್ನ ಅವನು ಮಾಡೋ ಹಾಗಿಲ್ಲ. ಆದ್ದರಿಂದ ಅನಗ್ನಿ. ಅನಿಕೇತ, ಮನೆ ಇಲ್ಲ. ಅಗೋತ್ರ ಚರಣೋ ಮುನಿ, ಅವನಿಗೆ ಗೋತ್ರ ಇಲ್ಲ, ಆಚರಣೆ ಇಲ್ಲ. ವಾಸ್ತವಿಕವಾಗಿ ಮೀಮಾಂಸಕರ ಪ್ರಕಾರ ಸನ್ಯಾಸಿಗಳಿಗೆ ಮಡಿ ಇಲ್ಲ. ಆದರೆ ಇವತ್ತು ಮಡಿ ಮಾಡ್ತಾ ಇರೋದು ಸನ್ಯಾಸಿಗಳು ಮಾತ್ರ. ಪ್ರಾಚೀನ ಭಾರತದಲ್ಲಿ ಸನ್ಯಾಸಿಗಳಿಗೆ ಮಡಿ ಇಲ್ಲ, ಬೇಕಿಲ್ಲ. ಗೋತ್ರನೂ ಇಲ್ಲ, ಅವ್ರಿಗೆ ಅಭಿವಾದನ ಇಲ್ಲ ರೀ. ಅದರಿಂದಾಗಿ ಇಂತಹ ಗೋತ್ರದವರು ಸನ್ಯಾಸಿಗಳಾಗಬೇಕು ಅನ್ನೋದೇ ಅಸಂಗತ ರೀ. ಯಾಕೆಂದ್ರೆ ಗೋತ್ರವನ್ನು ಬಿಡೋದೇ ಸನ್ಯಾಸ ಆಗಿರ್ಬೇಕಾದ್ರೆ ಇಂತಹ ಗೋತ್ರದವರೇ ಸನ್ಯಾಸಿಗಳಾಗಬೇಕು ಅಂದ್ರೆ ಏನು ಅಸಂಗತ. ಅದರಿಂದಾಗಿ ಅಗೋತ್ರ. ಆಮೇಲೆ ಅಚರಣ. ಅಗೋತ್ರ ಚರಣೋ ಮುನಿ. ಆಚರಣ ಅಂದ್ರೆ ಏನು? ಆಚರಣ ಅಂದ್ರೆ ಅದೇ ಆಚಾರ. ಆಚಾರ ಇಲ್ಲ. ಕೌಪೀನಾಚ್ಛಾದನಂ ಯಾವತ್, ಕೌಪೀನವನ್ನ ಆಚ್ಛಾದನ ಹೊದ್ಕೊಳ್ಳಿಕ್ಕೆ ಬೇಕಾದದ್ದನ್ನ ಎಷ್ಟು ಬೇಕೋ ತಾವದಿಚ್ಛೆಚ್ಚ ಚೀವರಂ, ಅಷ್ಟು ಚೀವರವನ್ನ ಬಳಸಬೇಕು. ಆ ಚೀವರವೇ ಮುಂದೆ ಚೀಂಟ್ಸ್ ಆಗಿ ಸೀವರ ಆಗಿ ಸ್ಯಾರಿ ಆಗಿರೋದು. ಚೀರ, ಚೀವರ, ಚೀರ, ಸ್ಯಾರಿ
ಯಾಕೆಂದ್ರೆ ಆ ಸೀರೆಗೂ ಅದೇ ಮೂಲ. ಇಂಗ್ಲಿಷಿನಲ್ಲಿ ಸೀರೆ ಇಲ್ವಲ್ಲ, ಅವ್ರು ಎಲ್ಲಿಂದ ತೆಗೆದದ್ದು? ನಮ್ಮ ನಮ್ಮ ಸೀರೆಯನ್ನೇ ಅವರು ಸ್ಯಾರಿ ಮಾಡಿರೋದು. ಅದರಿಂದಾಗಿ ಇಂಗ್ಲಿಷ್ ಶಬ್ದ ಅಂತ ಒಂದಿಲ್ಲ ಅಲ್ಲಿ. ಅವರು ಸ್ಯಾರಿ ಅಂದ್ರು, ಉಚ್ಚಾರ ಮಾಡ್ಲಿಕ್ಕೆ ಬರದೆ. ನಾವ್ಯಾಕೆ ಅನ್ಬೇಕು? ಈ ನಮ್ಮ ಜನರದ ಅರ್ಥವೇ ಆಗಲ್ಲ. ಅದರಿಂದಾಗಿ ಕೌಪೀನ ಛಾದನಂ ಯಾವತ್ ತಾವದಿಚ್ಛೇಚ್ಛ ಚೀವರಂ. ಈಗ ಬೌದ್ಧ ಗ್ರಂಥಗಳ ಜಾತಕ ಕಥೆಗಳ ಕಡೆಗೆ ಹೋಗೋಣ ಒಂದು ಸ್ವಲ್ಪ. ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ ಅಂತ 3 ಪಿಟಕಗಳು, ತ್ರಿಪಿಟಕಗಳು. ಪಿಟಕ ಅಂತಂದ್ರೆ ಚೀಲ, ಪಾತ್ರೆ. ಅದರಲ್ಲಿ ಬುದ್ಧನನ್ನ ಕೇಳ್ತಾನೆ, ಸನ್ಯಾಸಿಗಳು ಎಷ್ಟಿಟ್ಕೋಬಹುದು, ಹೇಗಿಟ್ಕೋಬಹುದು? ತಿಂಗಳಿಗೆ ತಪ್ಪಿದ್ರೆ 6 ತಿಂಗಳಿಗೆ 2, ತಪ್ಪಿದ್ರೆ 3 ಚೀವರವನ್ನ ಇಟ್ಕೊಳ್ಳಿಕ್ಕೆ ಅನುಮತಿ ಇದೆ. ಒಂದು ಕೌಪೀನ, ಇಲ್ಲವೇ ಕೌಪೀನ ಹಾಕೊಳ್ಳೇಬೇಕು ಅಂತಿಲ್ಲ, ಉಟ್ಕೊಳ್ಬಹುದು. ಮತ್ತೆ ಮೇಲ್ಗಡೆ ಇದಿಷ್ಟನ್ನ ಇಟ್ಕೊಳ್ಳೋದು ಬುದ್ಧ ಹೇಳೋದು. ಆದರೆ ಒಬ್ಬ ಗೃಹಸ್ಥ ಏನ್ ಮಾಡ್ತಾನೆ, ನನ್ನ ಹತ್ರ 2 ಚೀವರ ಇರುವಾಗ 3ನೇ ಚೀವರ ಕೊಡ್ತಾನೆ. ತಗೊಳ್ಬೇಕಾ ತಗೊಳ್ಬಾರ್ದ? ತಗೋ. ಒಂದ್ ಜಾಸ್ತಿ ಆಯ್ತಲ್ಲ, ಏನ್ ಮಾಡೋದು? ಒರೆಸ್ಲಿಕ್ಕಿಟ್ಕೋ. ಅದನ್ನು ಜಾಗ್ರತೆಯಿಂದ ಮಾಡಿಟ್ಕೊಂಡಿದ್ದೆ. ಇನ್ನೊಂದು 6 ತಿಂಗಳಾದ್ಮೇಲೆ ಇನ್ನೊಂದು ಚೀವರ ಬರುತ್ತೆ, ಅವಾಗ ಏನ್ ಮಾಡ್ಲಿ? ಕಾಲು ಒರೆಸಿಗೆ ಹಾಕು. ಅದು ಜಾಸ್ತಿ ಆಗತ್ತೆ 4ನೇ ವರ್ಷದಲ್ಲಿ, ಅಥವಾ 4ನೇ 6ನೇ ತಿಂಗಳಲ್ಲಿ. ಏನ್ ಮಾಡ್ಲಿ? ಬೇರೆಯವರು ಕೊಡು. ಅದರ ಪೂರ್ತಿ ಉಪಯೋಗ ಬರುವಷ್ಟು ಬಳಸು. ಎಲ್ಲಿದದು? ಆ ವಿನಯ ಪಿಟಕದ್ದು ಇಲ್ಲಿದೆ. ಇವತ್ತು ನಾನು ಅದು ಯಾವತ್ತೂ ಹೇಳೋದು, ಗ್ರಂಥದ ಮುಂದೆ ಕೂತ್ಕೊಳ್ಳಿ. ಗ್ರಂಥದ ಮುಂದೆ ಕೂತ್ಕೊಂಡಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಬಾಲಿಶ ಅಂತ ಅನಿಸುತ್ತೆ. ನಮಗೆ ಸತ್ಯದ ದರ್ಶನ ಗ್ರಂಥದ ಮುಂದೆ ಕೂತ್ಕೋಬೇಕು. ಇವತ್ತು ಅದೊಂದು ಬಿಟ್ಟು ಉಳಿದದ್ದೆಲ್ಲ ಮಾಡ್ತಾ ಇದ್ವಿ ನಾವು. ಏನೇನೋ ಅನ್ಕೋತಾ ಇರ್ತಾರೆ, ಏನೇನೋ ಎಲ್ಲ ಎಕ್ಸ್ಟ್ರೀಮು. ಗ್ರಂಥದ ಮುಂದೆ ಕೂತ್ಕೊಳ್ಬೇಕು. ಯಾವತ್ ಪ್ರಾಣಾಭಿಸಂಧಾನಂ. ಇನ್ನೆರಡು ಪಿಟಕ ಇಲ್ಲಿ ರೆಲೆವೆಂಟ್ ಅಲ್ವಾ? ಯಾವುದು? 3 ಪಿಟಕ. ಅಲ್ಲ, ಅದು ಎಲ್ಲಿ ಆಚಾರದ ಬಗ್ಗೆ ಹೇಳಿದಾರೋ ಅಲ್ಲಿ ಅದನ್ನ ನಾನು ತೆಗೆದು ಹೇಳಿದ್ದೆ. ಆ ಜಾತಕ ಕಥೆ ಅಂತ ಹೇಳಿ ಒಂದು ವಿಷಯ ಕೊಡಿ, ಮಾತನಾಡುವ. ಪಿಟಕಗಳು ಅಂತಾನೆ ವಿಷಯ ಕೊಟ್ರೆ ಮಾತನಾಡುವ ಅಂತ ಒಂದು. ಎರಡನೆಯದ್ದು ಸನ್ಯಾಸದ ಬಗ್ಗೆ, ಮತ್ತೆ ಶ್ರಾವಕರ ಬಗ್ಗೆ, ಮತ್ತೆ ಅಲ್ಲಿಯೂ ಬ್ರಾಹ್ಮಣ್ಯದ ಬಗ್ಗೆ ಇದೆ. ಬುದ್ಧನ ಕೃತಿಗಳಲ್ಲಿ ಬ್ರಾಹ್ಮಣ ಅಂದ್ರೆ ಏನು, ಬ್ರಾಹ್ಮಣ ಹೇಗಿರಬೇಕು ಅಂತೆಲ್ಲ ವಿವರಣೆ ಇದೆ. ಅದಕ್ಕೆ ಅಂಬೇಡ್ಕರ್ ಅವರು ನವಯಾನ ಅಂತ, ನಮ್ದು ಹೊಸದು, ಬುದ್ಧನನ್ನು ಪೂರ್ತಿ ಒಪ್ಪಿಲ್ಲ ಅಂತ. ಅಂಬೇಡ್ಕರ್ ಅವರ ವಿಚಾರಧಾರೆ ಏನಿದೆ ಅದು ನವಯಾನ ಅಂತ. ಅದು ಬುದ್ಧನನ್ನು ಪೂರ್ತಿಯಾಗಿ ಒಪ್ಪಿಲ್ಲ. ಅವರು ಸ್ಪಷ್ಟವಾಗಿ ಅವರ ಗ್ರಂಥದಲ್ಲಿರೋದನ್ನೇ ನಾವು ಹೇಳ್ತಾ ಇರೋದು. ಅದರಿಂದಾಗಿ ಯಾವತ್ ಪ್ರಾಣಾಭಿಸಂಧಾನಂ ತಾವದಿಚ್ಛೇಚ್ಛ ಭೋಜನಂ. ಎಲ್ಲಿಯ ತನಕ ಉಸಿರು ಉಳಿಯುತ್ತೋ, ಎಲ್ಲಿಯ ತನಕ ಹೊಟ್ಟೆ ತುಂಬಬೇಕೋ ಅಷ್ಟು ಊಟ. ತದಾಸ್ಯ ವಸತೋ ಗ್ರಾಮೇರಣ್ಯಂ ಭವತಿ ಪೃಷ್ಠತಃ ಯಸ್ತು ಕಾಮಾನ್ ಪರಿತ್ಯಜ್ಯ ತ್ಯಕ್ತ ಕರ್ಮ ಜಿತೇಂದ್ರಿಯ ಆತಿಷ್ಠೇತ ಮುನಿರ್ಮೌನಂ ಸಲೋಕೆ ಸಿದ್ಧಿಮಾಪ್ನುಯಾತ್. ಇನ್ನು ಮೌನ ಅಂತ ಹೇಳಿದ್ರೆ ಮಾತನಾಡದೇ ಇರೋದಲ್ಲ.
ಮೌನ ಅಂತ ಹೇಳಿದ್ರೆ ಮನನವೇ. ಅವನು ಸಿದ್ಧಿಯನ್ನ ಹೊಂದುತ್ತಾನೆ. ಧೌತದಂತಂ ಕೃತ್ತನಖಂ ಸದಾ ಸ್ನಾತಮಲಂಕೃತಂ ಅಸಿತಂ ಸಿತಕರ್ಮಸ್ಥಂ ಕಸ್ತಂ ನಾರ್ಚಿತುಮರ್ಹತಿ. ಧೌತದಂತಂ ಶುದ್ಧವಾದ ಹಲ್ಲಿನವ, ಕೃತ್ತನಖಂ ಕತ್ತರಿಸಿಕೊಂಡ ಉಗುರಿನವ, ಸ್ನಾನ ಮಾಡಿರ್ತಾನೆ, ಇನ್ನು ಅಲಂಕೃತನಾಗಿರ್ತಾನೆ. ಅಸಿತಂ ಮೈಬಣ್ಣ ಕಪ್ಪಾಗಿರಬಹುದು, ಆದರೆ ಮಾಡುವ ಕ್ರಿಯೆ ಬಿಳಿಯಾಗಿ ಇರಬೇಕು. ಅಸಿತಂ ಸಿತಕರ್ಮಸ್ಥಂ ಅಂತಹವನನ್ನು ಯಾರು ತಾನೇ ಪೂಜಿಸಲಾರ. ತಪಸಾಕರ್ಷಿತ ಕ್ಷಾಮಃ ಕ್ಷೀಣ ಮಾಂಸಾಸ್ಥಿಶೋಣಿತಃ ಯದಾ ಭವತಿ ನಿರ್ದ್ವಂದ್ವೋ ಮುನಿರ್ಮೌನಂ ಸಮಾಸ್ಥಿತಃ. ತಪಸ್ಸಿನಿಂದ ಸಣ್ಣಗಿರುವವ, ಮಾಂಸವನ್ನ ಕಳೆದುಕೊಂಡವ, ಟೊಳ್ಳಾದ ಮೂಳೆಯವ, ಅವನು ಕೇವಲ ಹಾಗಾಗಿದ್ರೆ ಸಾಲದು, ಮತ್ತೆ ನಿರ್ದ್ವಂದ್ವನಾಗಿರಬೇಕು. ನಿರ್ದ್ವಂದ್ವ ಅಂದ್ರೆ ತೀವ್ರವಾದ ಈ ಸೋಲು ಗೆಲುವು ಮೊದಲಾದವುಗಳ ತೀವ್ರವಾದ ಪರಿಣಾಮ ಅದರಿಂದ ಆಚೆ ಬಂದಿರಬೇಕು. ಅಥ ಲೋಕಮಿಮಂ ಜಿತ್ವಾ ಲೋಕಂ ಚಾಪಿ ಜಯೇತ್ ಪರಂ ಆಸ್ಯೇನ ತು ಯದಾಹಾರಂ ಗೋವನ್ ಮೃಗಯತೆ ಮುನಿಃ ಅಥಾಸ್ಯ ಲೋಕೈ ಸರ್ವೋಯಃ ಸೋಮೃತತ್ವಾಯ ಕಲ್ಪತೆ. ಹಾಗೆ ಈ ಲೋಕವನ್ನು ಆ ಲೋಕವನ್ನು ಗೆಲ್ತಾನೆ. ಅದು ಇನ್ನು ಹೇಗೆ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬಾಯಿಯಿಂದ ಆಹಾರ ತಗೊಳ್ಳೋ ಪರಿಸ್ಥಿತಿಗೆ ಬರಬೇಕು. ಅಲ್ಲ, ಈಗಲೂ ಅದನ್ನೇ ಮಾಡ್ತಾ ಇದ್ದೀವಿ ಅನ್ಬಾರ್ದು, ಕೈಯಿಂದ ತಗೊಳ್ಳೇಬಾರ್ದು ಅಂತ ಅರ್ಥ. ಗೋವತ್ ಹಸುವಿನ ತರಹ ಆಹಾರ ತಿನ್ಬೇಕು. ಅವಾಗ ಬಹಳ ಕಡಿಮೆ ಇರುತ್ತೆ, ಇನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಹುಲ್ಲನ್ನ ಹಾಗೆ ಹಣ್ಣು ಮೊದಲಾದವುಗಳೆಲ್ಲ ಅದು ಯಾವ ಬಿದ್ದಿರಬೇಕು, ಬಿದ್ದ ಮೇಲೇನೆ ಅದನ್ನು ತಿನ್ಬೇಕಿಲ್ಲ ಅಂದ್ರೆ ಇಲ್ಲ. ಕೈ ಬಳಸಲೇಬಾರದು ಸನ್ಯಾಸಿ ಆದವನು. ಆ ತನಕ ಹೋಗ್ಬೇಕು. ಇದೆಲ್ಲ ಕ್ರಮೇಣ, ಅಂದ್ರೆ ಒಟ್ಟಿಗೆನೆ ಸನ್ಯಾಸ ಆದ ಮಾರನೇ ದಿವಸವೇ ಬಾಯಿ ಹಾಕಿ ತಿನ್ನು ಅಂತಲ್ಲ, ನೆಲದಲ್ಲಿ ಬಿದ್ದಿರೋದನ್ನು ಬಾಯಿ ಹಾಕಿ ತಿನ್ನು ಅಂತ ಅರ್ಥ ಅಲ್ಲ. ಕ್ರಮೇಣ. ಇದೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಇದು ಏನು ಹೇಳ್ತಾ ಇದ್ದಾರೆ ಇವರು? ನಾವು ಈ ಮಠಗಳವರು ಹೇಳಿದ್ದ ಕಥೆಗಳೇ ಬೇರೆ, ಇವ್ರು ಹೇಳ್ತಾ ಇರೋದೇ ಬೇರೆ. ಪ್ರಾಯ ಇವರು ಪಂಡಿತರೇ ಅಲ್ವೇನೋ ಅಂತ ಅನ್ನಿಸ್ಬಿಡುವಷ್ಟು ವಿಚಿತ್ರವಾಗಿದೆ ಇದು. ಆದರೆ ಇರೋದೇ ಹೀಗೆ. ಹೀಗೆ 40ನೇ ಅಧ್ಯಾಯ. ನಾನು ಸುಮಾರು 2003ನೇ ಇಸ್ವಿಯಲ್ಲಿ ಎಲ್ಲೋ ಒಂದು ಕಡೆ ಉಪನ್ಯಾಸಕ್ಕೆ ಹೋಗಿದ್ದೆ. ಅದು ನಮ್ಮ ಚಿಕ್ಕಪ್ಪ ಅಲ್ಲಿ ಕಳಿಸಿದ್ರು, ಹೋಗಿದ್ದೆ. ಪ್ರಾಯ ಅವರು ವೃದ್ಧರು, ರಾಜಾಜಿನಗರದ ಯಾವುದೋ ಒಂದು ಜಾಗ, ಅಲ್ಲಿ ಉಪನ್ಯಾಸಕ್ಕೆ ಹೋಗಿದ್ದೆ. ಉಪನ್ಯಾಸ ಮಾಡ್ತಾ ಇದ್ದೆ. ಆಚಾರ್ಯರ ಹಾಡುಗಳು, ಅದ್ರ ಬಗ್ಗೆ ಉಪನ್ಯಾಸ ಮಾಡ್ತಾ ಇರುವಾಗ ಅವ್ರು ಕೇಳಿದ್ರು ಏನು ಪ್ರಯೋಜನ ಇಲ್ಲ. ಆಮೇಲೆ ಏನು ಪ್ರಯೋಜನ ಇಲ್ಲ, ಈ ಆಚಾರ್ಯರು ನಮ್ಗೆ ಗೊತ್ತಿರೋದು ಒಂದು ಹೇಳಲಿಲ್ಲ ಅಂದರು. ಹಿಂಗಿರುತ್ತೆ. ಅಷ್ಟಕೌವಾಚ. ಹೀಗೆ 40ನೇ ಅಧ್ಯಾಯ ಮುಗಿದು, ಜೈನರು ಕೈ ತುತ್ತು ತಿಂತಾರೆ, ನಿಂತ್ಕೊಂಡು ತಿಂತಾರೆ. ಅಷ್ಟಕೌವಾಚ ಕತರಸ್ತ್ವೇತಯೋ ಪೂರ್ವಂ ದೇವಾನಾಮೇತಿ ಸಾತ್ಮ್ಯತಾಂ ಉಭಯೋರ್ಧಾವತೋ ರಾಜನ್ ಸೂರ್ಯ ಚಂದ್ರಮತೋರಿವಾ. ಈಗ ಗೃಹಸ್ಥ ಮತ್ತೆ ಸನ್ಯಾಸಿ, ವಾನಪ್ರಸ್ಥ ಮತ್ತೆ ಗೃಹಸ್ಥ, ಯಾವುದೇ ಇಬ್ಬರನ್ನ ಇಟ್ಕೊಂಡು ರೇಸ್ ಇಟ್ರೆ ಯಾರು ಬೇಗ ದೇವತೆಗಳಾಗ್ತಾರೆ ಅದನ್ನು ಹೇಳಿ. ಕತರಸ್ತ್ವೇತಯೋ ಪೂರ್ವಂ. ಕತರ ಅಂದ್ರೆ ಯಾರು, ಏತಯೋ ಇವರಿಬ್ಬರಲ್ಲಿ
ಪೂರ್ವಂ ಮೊದಲು ದೇವತೆಗಳಂತಾಗುತ್ತಾನೆ. ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಗೃಹಸ್ಥರಿಗೆ ಮತ್ತು ಸನ್ಯಾಸಿಗಳಿಗೆ ರೇಸಿಟ್ರೆ ಯಾರು ಮೊದಲು ದೇವತೆ ಆಗ್ತಾನೆ, ದೇವತೆಯಂತೆ ಆಗ್ತಾನೆ, ಸೂರ್ಯ ಚಂದ್ರರಂತೆ ಇಟ್ಕೊಂಡ್ರೆ ಇಬ್ಬರದು ಬೇರೆ ಬೇರೆ ದಾರಿ. ಹಾಗೆ ಅನಿಕೇತ ಗೃಹಸ್ಥೇಶು ಕಾಮವೃತ್ತೇಷು ಸಂಯತಃ ಗ್ರಾಮ ಏವ ಚರನ್ ಭಿಕ್ಷು ತಯೋ ಪೂರ್ವತರಂ ಗತಃ. ಗೃಹಸ್ಥರಲ್ಲಿದ್ದು ಮನೆಯಿಂದಾಚೆ ಇರುವವ, ಗ್ರಾಮದಲ್ಲಿದ್ದು ಕಾಮವೃತ್ತಕ್ಕೆ ಒಳಗಾಗದವ, ಗ್ರಾಮದಲ್ಲಿದ್ದು ಗ್ರಾಮದ ಪದಾರ್ಥಗಳನ್ನು ಹೆಚ್ಚು ಬಳಸದ ಸನ್ಯಾಸಿ ಏನಿದ್ದಾನೆ ಅವನು ಮೊದಲು ದೇವರನ್ನು ಸೇರುತ್ತಾನೆ. ಅಪ್ರಾಪ್ಯಂ ದೀರ್ಘಮಾಯುಶ್ಚ ಯಪ್ರಾಪ್ತೋ ವಿಕೃತಿಂ ಚರೇತ್ ತಪ್ಪೇತ ಯದಿ ತತ್ಕೃತ್ವಾ ಚರೇತ್ ಸೋಗ್ರಂ ತಪಸ್ತತಃ. ಕೆಲವೊಮ್ಮೆ ಏನಾಗತ್ತೆ, ದೀರ್ಘವಾದ ಆಯುಷ್ಯ ಬಂದ್ಬಿಡುತ್ತೆ. ದೀರ್ಘವಾದ ಆಯುಷ್ಯ ಕ್ರಮೇಣ ಅಶುದ್ಧವಾಗಿರುವವನು ಅಶುದ್ಧಿಯ ಕಡೆಗೆ ಹೋಗುವ ಸಂಭವವೂ ಇರುತ್ತೆ. ದೀರ್ಘವಾದ ಆಯುಷ್ಯ ಕೆಲವೊಮ್ಮೆ ಡೇಂಜರಸ್. ಸರಿಯಾ? ಮೈಂದ ವಿವಿಧರ ಹಾಗೆ ಕ್ರಮವಾಗಿ ಸಾಗುತ್ತಾ ಚೆನ್ನಾಗಿ ಒಳ್ಳೆ ಕ್ರಮದಲ್ಲಿ ಇರ್ತಾರೆ, ಕ್ರಮವಾಗಿ ಬೇರೆ ಆಗೋಗ್ತಾರೆ. ಮೈಂದ ವಿವಿಧರದ್ದೇ ಒಂದು ಬಹಳ ವಿಚಿತ್ರವಾದ ಎಕ್ಸ್ಪೀರಿಯನ್ಸು. ಅವ್ರನ್ನ ಸುಮ್ಮನೆ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಯಾರ ಪರವಾಗಿ, ಯಾವ ರಾಮನ ಪರವಾಗಿ ಹೋರಾಡಿದ್ರೋ ಅದೇ ರಾಮಕೃಷ್ಣನಾಗಿ ಬಂದಾಗ ಅವನ ವಿರುದ್ಧ ಹೋರಾಡ್ತಾರೆ. ಅಂದ್ರೆ ಬದಲಾದ ಕಾಲದಲ್ಲಿ ಧರ್ಮದ ಹೊರಮುಖ ಬದಲಾಗಿ ಧರ್ಮದ ಒಳಮುಖ ಅದೇ ಇರುವಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ವಿಫಲರಾದ್ರ? ಹೌದು, ಆದ್ರು ಆ ರೀತಿ. ಅಪ್ರಾಪ್ಯಂ ದೀರ್ಘಮಾಯುಶ್ಚ, ಹೊಂದಬಾರದ ದೀರ್ಘವಾದ ಆಯುಷ್ಯವನ್ನು ಹೊಂದಿ ವಿಕೃತಿಂ ಗತಃ, ವಿಕೃತಿಯನ್ನ ತಿರುಗಿಬಿಡ್ತಾನೆ. ವಿಕೃತಿ ಅಂತಂದ್ರೆ ಬದಲಾವಣೆ ಅಷ್ಟೇ ಅರ್ಥ ಮೊದಲಿದ್ದದ್ದು. ವಿಕೃತಿ ಅಂತಂದ್ರೆ ಮೊದಲು ಪರಿಷ್ಕಾರ ಅಂತ ಇತ್ತು. ವೇದದಲ್ಲಿ ವಿಕೃತಿ, ಪ್ರಕೃತಿ ವಿಕೃತಿ ಅಂತಂದ್ರೆ ಪರಿಷ್ಕಾರ ಅಂತ. ಆಮೇಲೆ ವಿಕೃತಿ ಅಂತಂದ್ರೆ ವಿಕಾರವಾದ ಕೃತಿ, ಉತ್ಕಟವಾದ ಬದಲಾವಣೆ ಅಂತ. ಈಗ ಅದು ಹೆಸರು ಹೇಳಲಿಕ್ಕೆ ಭಯ ಆಗತ್ತೆ. ಆ ಪರ್ವರ್ಷನ್ ಅಂತನ್ನುವ ಆಂಗ್ಲದ ಒಂದು ಪದವನ್ನ ವಿಕಾರಕ್ಕೆ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ಇವರು. ಆ ತರಹ ತೀವ್ರವಾದ ಬದಲಾವಣೆಗೆ ಒಳಗಾಗಿ ಯಾರಿರ್ತಾನೆ ಅವನು ತಪ್ಪೇತ ಯದಿ ತತ್ಕೃತ್ವ ಚರೇತ್ ಸೋಗ್ರಂ ತಪಸ್ತತಃ. ಅವನು ತಪಸ್ಸು ಒಂದು ಕಡೆಯಿಂದ ಮಾಡ್ತಾ ಇದ್ರು, ಉತ್ಕಟವಾದ ಬದಲಾವಣೆಯನ್ನು ಹೊಂದಿದರೆ ಮತ್ತೆ ತಪಸ್ಸಿಗೆ ತೊಡಗಬೇಕು ಹೊಸದಾಗಿ. ಅದಕ್ಕೆ ಎಲ್ಲ ಋಷಿಗಳು ಉದಾಹರಣೆ. ಗೌತಮರ ತಪಸ್ಸು ವಿಕೃತವಾಗಿತ್ತು, ವಿರುದ್ಧಕೃತ, ಅಯೋಗ್ಯವಾದ ತಪಸ್ಸು. ಅದು ಖಾಲಿ ಮಾಡಿಕೊಂಡ್ರು, ಇಂದ್ರನಿಗೆ ಶಾಪ ಕೊಟ್ಟು. ಮತ್ತೆ ಅಣಿಮಾಂಡವ್ಯ, ವಸಿಷ್ಠರ ಮೇಲಿನ ಸ್ಪರ್ಧೆಯಿಂದ ಅವರು ತಪಸ್ಸು ಮಾಡಿದ್ರು. ಆಮೇಲೆ ಅದನ್ನು ಮಾಡಿ ಆದ್ಮೇಲೆ ಮತ್ತೆ ಹೊಸದಾಗಿ ತಪಸ್ಸು ಮಾಡಿದ್ರು. ಹೀಗಾಗತ್ತೆ. ಅವಾಗ ತಡ ಆಗತ್ತೆ. ಇವಾಗ ವಿಶ್ವಾಮಿತ್ರರು ಎಷ್ಟು ಬಾರಿ ಅವರ ತಪಸ್ಸಿನ ಒಂದು ಉದ್ದೇಶಗಳು ಬದಲಾಯಿತು, ಎಷ್ಟು ಬಾರಿ ಅವರು ಪರಿಷ್ಕಾರಕ್ಕೆ ಒಳಗಾದರು. ಯದ್ವೈನ್ ಋಷಂಸಂ ತದಪಚ್ಯಮಾಹು ಯಸ್ಸೇವತೆ ಧರ್ಮಮನರ್ಥ ಬುದ್ಧಿ ಅಸಾವನೀಶ ಸತತೈವ ರಾಜನ್ ತದಾರ್ಜವಂಸ ಸಮಾಧಿಸ್ತದಾರ್ಯಂ. ತಪಸ್ಸು ಮಾಡ್ತಾನೆ, ಆದ್ರೆ ನೃಶಂಸಂ, ಅದರಲ್ಲಿ ಕ್ರೌರ್ಯ ಬೆರೆತಿರತ್ತೆ. ಧರ್ಮವನ್ನ ಮಾಡ್ತಾ ಇರ್ತಾನೆ,
ಅನರ್ಥ ಬುದ್ಧಿ, ಅವನ ಬುದ್ಧಿಯೇ ನೆಟ್ಟಿಗಿರಲ್ಲ. ಹೊರಗಡೆಯ ಧರ್ಮ ಪರ್ಫೆಕ್ಟ್ ಆಗಿರುತ್ತೆ, ಆದ್ರೆ ಅವನ ಬುದ್ಧಿಯೇ ಅಸಂಗತ ಆಗೋಗಿರುತ್ತೆ. ಎಲ್ಲ ದೈತ್ಯರು, ಅವರೇನು ತಪಸ್ಸು ಮಾಡೋದ್ರಲ್ಲಿ ಕಡಿಮೆನೆ, ಇಂದ್ರಿಯ ನಿಗ್ರಹದಲ್ಲಿ ಕಡಿಮೆ ಇದ್ರೆ ಎಲ್ಲ ಇತ್ತು. ಅಸಾವನೀಶ ಸತತೈವ ರಾಜನ್ ತದಾರ್ಜವಂ, ಆದರೆ ಯಾವುದೇ ಫಲವನ್ನು ಬಯಸದೆ ಅದನ್ನು ಮಾಡಿದರೆ ಅದೇ ಆರ್ಜವ. ಹಿರಣ್ಯಕಶಿಪು ಮೊದಲಾದವರೆಲ್ಲ ಎಷ್ಟು ಕಾಲ ತಪಸ್ಸು ಮಾಡಿ ಕಷ್ಟಪಟ್ಟಿದ್ರೋ ಅಷ್ಟಕ್ಕೆ ಡಬಲ್ ತೀರಿಸ್ಕೊಂಡ್ಬಿಟ್ರು. ಏಕಾದಶಿಯ ಮೇಲೆ ಸೇಡು ಇದ್ದ ಹಾಗೆ ನಮಗೆ. ಏಕಾದಶಿ ಹೇಗೆ ಉಪವಾಸ ಮಾಡಿರ್ತೀವಿ, ದ್ವಾದಶಿ ಹಾಗೆ ತಿರುಕೋತಾ ಇರ್ತೀವಿ. ಅದಕ್ಕೆ ಏಕಾದಶಿ ಮೇಲೆ ಸೇಡು ತೀರಿಸ್ಕೊತಾ ಇದ್ದಾರೆ. ನಿನ್ನೆ ಉಪವಾಸ ಮಾಡಿದ್ದಕ್ಕೆ ಇವತ್ತು ಸೇಡು ತೀರಿಸ್ಕೊತಾ ಇದ್ದಾರೆ. ಹಾಗಾಗಬಾರದಲ್ಲ. ಅದರಿಂದಾಗಿ ಆಗದೇ ಇದ್ದರೆ ಇಂದ್ರಿಯ ನಿಗ್ರಹ ಆಗಲಿ ಮೊದಲಾದವುಗಳಾಗಲಿ, ಈಗ ಮಡಿಯಲ್ಲಿ ಬಿಸ್ಕತ್ ಮಾಡ್ಕೊಳ್ಳೋ ಹಾಗೆ ಬಿಸ್ಕತ್ ಬಿಟ್ಟಿರ್ತಾರೆ, ಮಡಿಯಲ್ಲಿ ತಿಂತೀವಿ ಅಂತಾರೆ, ಅದು ಏನು ಫಲವೇ ಇಲ್ಲ. ಅದಕ್ಕೆ ಮಡಿಯಲ್ಲೂ ಮಾಡ್ಕೋಬಾರದು. ಹಾಗೆ ಅಸಾವನೀಶಃ ಸತತೈವ ರಾಜನ್ ತದಾರ್ಜವಂ ಸಸಮಾಧಿ ತದಾರ್ಯಂ. ಅದನ್ನು ಇಲ್ಲದೆ, ಆ ಆಧಿಪತ್ಯದ ಭೋಗದ ಬಯಕೆ ಇಲ್ಲದೆ ನಡೆಯುವುದು ಆರ್ಜವ. ಆ ತರಹದ ಧ್ಯಾನ ಮೊದಲಾದವುಗಳು ಆರ್ಯ, ಮಿಗಿಲು, ದೊಡ್ಡದು ಅಂತ ಹೇಳ್ತಾನೆ. ಇಷ್ಟು ಕೇಳಿ ಆದ್ಮೇಲೆ ಅಷ್ಟಕನ ಪ್ರಶ್ನೆ ಏನಿದೆ ಅದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.